ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ನಂದಿ ಬೆಟ್ಟದಲ್ಲಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಪ್ರಪ್ರಥಮ ಬಾರಿಗೆ ಕಾರ್ಯಕರ್ತರಲ್ಲಿ ಶಕ್ತಿಯನ್ನು ತುಂಬೋದಕ್ಕೆ, ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬೋದಕ್ಕೆ, ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ತುಂಬೋದಕ್ಕೆ, ಸಂಘಟನೆಯ ನೀತಿ ನಿಯಮಾವಳಿಗಳ ಬಗ್ಗೆ ಹೇಳೋದಕ್ಕೆ ಮತ್ತು ನಮ್ಮ ಗುರಿ ಮತ್ತು ಉದ್ದೇಶಗಳ ಬಗ್ಗೆ ಹೇಳೋದಕ್ಕೆ ಒಂದು ಕಾರ್ಯಾಗಾರವನ್ನು ಈ ಒಂದು ಪುಣ್ಯಕ್ಷೇತ್ರ, ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಏರ್ಪಾಡು ಮಾಡಿದ್ದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ವಿವಿಧ ತಾಲೂಕುಗಳಿಂದ ನಮ್ಮ ಪದಾಧಿಕಾರಿಗಳು ಬಂದಿದ್ದರು. ಎಲ್ಲರಲ್ಲೂ ಕೂಡ ನಮ್ಮ ಮುಂದಿನ ಗುರಿ ಉದ್ದೇಶಗಳ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತ್ತು ಸಂಘಟನೆಯ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ ಮತ್ತು ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಮತ್ತು ಹೊಸದಾಗಿ ಪದಾಧಿಕಾರಿಗಳಾಗಿ ಒಂದಷ್ಟು ಜನನ ನೇಮಕ ಮಾಡ್ಕೊಂಡಿದ್ದೇವೆ ರಾಜ್ಯ ಘಟಕಕ್ಕೆ ಮತ್ತು ಜಿಲ್ಲಾ ಘಟಕಗಳಿಗೆ ಮತ್ತು ತಾಲೂಕು ಘಟಕಗಳಿಗೆ. ಅವರಿಗೆ ಇವತ್ತು ಒಂದು ಆಯ್ಕೆ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಕರ್ನಾಟಕದಲ್ಲಿ ವಲಸಿಗರ ಹಾವಳಿ ಹೆಚ್ಚಾಗಿದೆ. ಒಂದು ಕಡೆ ತೆಲುಗರು, ಒಂದು ಕಡೆ ತಮಿಳರು, ಮಲಯಾಳಿಗಳು, ಒಂದು ಕಡೆ ಮಾರ್ವಾಡಿಗಳು, ಮರಾಠಿಗರು, ಇವರೆಲ್ಲರ ಅಟ್ಟಹಾಸ ಎಲ್ಲೆ ಮೀರಿದೆ ಕರ್ನಾಟಕ ರಾಜ್ಯದಲ್ಲಿ. ನಾವು ಕನ್ನಡಿಗರು ಒಗ್ಗಟ್ಟಾಗಲಿಲ್ಲ ಅಂದರೆ, ಒಂದಾಗಲಿಲ್ಲ ಅಂದರೆ, ನಾವು ಮೈ ಚಳಿ ಬಿಟ್ಟು ಕೊಡುಕೊಂಡು ನಿಂತ್ಕೊಳ್ಳಿಲ್ಲ ಅಂದರೆ ನಮ್ಮನ್ನು ಇಲ್ಲಿಂದ ಹೋರ್ತಕ್ಕಂಥ ಒಂದು ಸಂಚು ಕೂಡ ಹೊರ ರಾಜ್ಯದಿಂದ ಬಂದಿರತಕ್ಕಂಥದ್ದಾಗಿದೆ. ಇವತ್ತು ಪ್ರತಿಯೊಬ್ಬರು ಕೂಡ ಪಕ್ಷಭೇದ ಮರೆತು ಎಲ್ಲರೂ ಕೂಡ ಮೊದಲು ನಾವು ಕನ್ನಡಿಗರು ಅನ್ನೋ ಒಂದು ಮನೋಭಾವನೆಯಿಂದ ಈ ಒಂದು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಪಕ್ಕದ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತ ಹಾಕೋದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಇಲ್ಲಿಂದ ತಮಿಳರು ಹೋಗ್ತಾರೆ. ಅವ್ರು ಓದೋರು ಇಲ್ಲಿ ಬರದೇ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಉದ್ಯೋಗ ಇಲ್ಲಿ ಬೇಕು, ಓಟ್ ಹಾಕೋದು ಅಲ್ಲಿರ್ಬೋದು. ಇಲ್ಲಿ ಶ್ರಮ ನಮ್ಮದು, ಫಲ ಇನ್ಯಾರಿಗೂ, ಈ ರೀತಿ ಆಗೋಗ್ಬಿಟ್ಟಿದೆ. ಈಗ ಭಾಳ ವಿಶೇಷವಾಗಿ ನಮ್ಮ ಕನ್ನಡಿಗರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಈ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ತಮಿಳುನಾಡಿನ ಒಂದು ಪಾರ್ಟಿ ಬರ್ತಾ ಇದೆ, ಆಂಧ್ರದಿಂದ 2 ಪಾರ್ಟಿ ಬರ್ತಾ ಇದೆ. ಇವತ್ತು ಈಗಾಗಲೇ ಪವನ್ ಕಲ್ಯಾಣ್ ಪಾರ್ಟಿ ಇರ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಪಾರ್ಟಿ ಇರ್ಬೋದು, TVK ಪಾರ್ಟಿ ತಮಿಳುನಾಡು ಇರ್ಬೋದು, ಇಲ್ಲಿ ಸದಸ್ಯತ್ವ ನೋಂದಣಿ ಪ್ರಾರಂಭ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸದಸ್ಯತ್ವ ನೋಂದಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾದರೆ ನಮ್ಮ ರಾಜ್ಯದಲ್ಲೇ ಹುಟ್ಟಿ ನಮ್ಮ ರಾಜ್ಯದ ಪ್ರಾದೇಶಿಕತೆ, ಸಂಸ್ಕೃತಿ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಪಕ್ಷ ಯಾಕೆ ನಮ್ಮಲ್ಲಿ ಹುಟ್ಟೋಕ್ಕಾಗಲಿಲ್ಲ? ಕನ್ನಡಿಗರು ಒಂದು ಪಕ್ಷವನ್ನು ಯಾಕೆ ಕಟ್ಟೋಕ್ಕಾಗ್ತಿಲ್ಲ? ದೆಹಲಿಯರ ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ ನಮಗೇನಿದೆ? ಹೈಕಮಾಂಡ್ ಒಂದು ಇದು ನಮಗೆ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇವತ್ತು ಉದ್ಯೋಗ ನಮ್ಮದಾಗಬೇಕು, ಆರೋಗ್ಯ ನಮ್ಮದಾಗಬೇಕು, ಶಿಕ್ಷಣ ನಮ್ಮದಾಗಬೇಕಾಗಿದೆ. ICSE CBSEಗಳಲ್ಲಿ ಕನ್ನಡವನ್ನು ಬಳಸಬೇಕಾಗಿದೆ. ಸರ್ಕಾರ ಇವತ್ತಿನ ದಿವಸ ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು 33 ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯವಾಗಿ ಸತತವಾಗಿ ಹೋರಾಟವನ್ನು ಮಾಡುತ್ತಿರುವ ಹೆಮ್ಮೆಯ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯರ ಪರ ಆಗಿರಬಹುದು, ಪ್ರಗತಿ ಪರ ಆಗಿರಬಹುದು, ರೈತರ ಪರ ಆಗಿರಬಹುದು, ಶೋಷಿತ ಪರ ವರ್ಗದವರಾಗಿರಬಹುದು, ಸತತವಾಗಿ 33 ವರ್ಷಗಳಿಂದ ಹೋರಾಟವನ್ನು ಮಾಡುವ ಹೆಮ್ಮೆಯ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮುಖ್ಯವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ನಂದಿ ಬೆಟ್ಟದಲ್ಲಿ ಕನ್ನಡ ಜಾಗೃತ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಕಾರ್ಯಾಗಾರ ಸಭೆಯನ್ನು ಶ್ರೀಯುತ ಮಂಜುನಾಥ ದೇವಣ್ಣನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 31 ಜಿಲ್ಲೆಗಳಿಂದ ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಮತ್ತೊಮ್ಮೆ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವಿಷಯವಾಗಿ ಸಂಘಟನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಂಘಟನೆ, ಶಿಕ್ಷಣ ಮತ್ತು ಹೋರಾಟ. ಮತ್ತು ಸಂಘಟನೆ ಅಂದರೆ ಏನು, ಹೋರಾಟ ಅಂದರೆ ಏನು, ಶಿಕ್ಷಣದ ಬಗ್ಗೆ ಆಗಿರಬಹುದು, ಬಾಬಾ ಸಾಹೇಬ್ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಿ ಸಂಘಟನೆ ಕನ್ನಡ ಜಾಗೃತ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗಾಗಿರಬಹುದು ಮತ್ತು ಪುರುಷರಿಗಾಗಿರಬಹುದು ಸಂಘಟನೆಯ ಜವಾಬ್ದಾರಿಗಳಾಗಿರಬಹುದು, ಮತ್ತು ತಾಲೂಕು ಅಧ್ಯಕ್ಷರ ಜವಾಬ್ದಾರಿಗಳು, ಜಿಲ್ಲಾಧ್ಯಕ್ಷರ ಜವಾಬ್ದಾರಿಗಳು, ಮತ್ತು ಮುಖ್ಯವಾಗಿ ಕಾನೂನಿನ ಸಲಹೆಗಳು ಮಹಿಳೆಯರ ಪರ ಆಗಿರಬಹುದು, ಮತ್ತು ಮಕ್ಕಳ ಪರ ಆಗಿರಬಹುದು, ಮತ್ತು ಹಿರಿಯ ನಾಗರಿಕರ ಪರ ಆಗಿರಬಹುದು, ಮತ್ತು ಸಾಮಾಜಿಕ ಕಳಕಳಿಯಲ್ಲಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಯಾವ ರೀತಿ ಸಮಾಜಕ್ಕೆ ಅನುಕೂಲಕರವಾಗಿ ನಾವು ಸ್ಪಂದಿಸಬೇಕು ಅನ್ನೋದನ್ನು ಇವತ್ತು ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಕನ್ನಡ
ಜಾಗೃತ ವೇದಿಕೆ ಒಂದು ಅದ್ದೂರಿ ಆದಂತಹ ಒಂದು ಕಾರ್ಯಾಗಾರವನ್ನು ರಾಜ್ಯಾಧ್ಯಕ್ಷರಾದ ಮಂಜುನಾಥ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾವು ಸಹ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದಿಂದ ಭಾಗವಹಿಸಿದ್ದೇವೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವಂತ ಜ್ವಲಂತ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನೀವು ಕಂಡಂತೆ ಒಂದು ನೀರಿನ ಸಮಸ್ಯೆ ಆಗಿರಬಹುದು, ಮತ್ತು ಈಗಾಗಲೇ ನಾವು ಒಂದು ಹೋರಾಟವನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಈಗಾಗಲೇ ಕಳೆದ ವಾರ ಓಪನಿಂಗ್ ಆದಂಥ ESI ಆಸ್ಪತ್ರೆ ಸುಮಾರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸ್ಥಳದಲ್ಲಿ ESI ಆಸ್ಪತ್ರೆಯಾಗಿ 4 ವರ್ಷ ಆದರೂ ಇನ್ನೂ ಅದು ಓಪನಿಂಗ್ ಆಗಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡ ಜಾಗೃತ ವೇದಿಕೆ ಸತತವಾಗಿ ಹೋರಾಟ ಮಾಡಿ ತಾಲೂಕು ಮತ್ತು ಜಿಲ್ಲಾ ಘಟಕದಿಂದ ಹೋರಾಟ ಮಾಡಿ ಕಳೆದ ವಾರ ನಾವು ಅದನ್ನು ಇನಾಗ್ರೇಷನ್ ಆಗಿದೆ. ಇವತ್ತು ಕಾರ್ಮಿಕರು ಅದರ ಸವಲತ್ತನ್ನು ತಗೊಳ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ಒಂದು ಕನ್ನಡ ಜಾಗೃತ ವೇದಿಕೆ ಒಂದು ಹೆಮ್ಮೆಯ ಹೋರಾಟ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈಗಾಗಲೇ ಕನ್ನಡ ಜಾಗೃತ ವೇದಿಕೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬೆಳೆಸುವ ವಿಷಯವಾಗಿ ಮತ್ತು ಇನ್ನೂ ಒಂದು ಮುಂದಿನ ಇವತ್ತಿನ ಕಾರ್ಯಾಗಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ತಗೊಂಡಿದ್ದಾರೆ. ಮುಂದಿನ ಜೂನ್ ಜುಲೈಯಲ್ಲಿ ಕನ್ನಡಿಗರಿಗೆ ಖಾಸಗಿಯಲ್ಲಿ ಉದ್ಯೋಗದ ವಿಷಯ ಆಗಿರಬಹುದು, ಮತ್ತು ಕನ್ನಡ ಶಾಲೆಗಳನ್ನು ಮುಚ್ಚುವ ವಿಷಯವಾಗಿರಬಹುದು, ಮತ್ತು ಕನ್ನಡಿಗರ ಅಸ್ಮಿತ್ವ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಈ ವಿಷಯವಾಗಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕನ್ನಡ ಜಾಗೃತಿಯ ಬಂಧುಗಳಿಗೆ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್.